ಸುಂದರ ಸುಂದರಿ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಕುಸುವಿನ ಜಾತಕ್ಕೆ ಬೇಕು ಸುಂದರಿ. ನಮಗೆ ಮತ್ತಲ್ಲದೆ ಅವಳಿಗೆ ಬೇಕಾಗಿದೆ. ಸತ್ಯಗಳನ್ನು ತಿಳಿಸಲು ಹೋದ ಕಾರಣವೇ ಮಾತಾಡಿದ ಸುಂದರಿ. ಸುಂದರ ಸುಂದರಿ, ಭಯವಾಗುವುದಿಲ್ಲವೇ? ಹೌದು ಸುಂದರಿ. ಸುಂದರಿ ಸುಂದರಿ ವೀರ ವೀರೇ, ಮತ್ತೆ ಮತದಾರ ರಥಕ್ಕೆ ಕೈಯಲ್ಲಿ ಅಶ್ವಗಳನ್ನು ಬಂಧಿಸಿ ಭಾರಿಯಾಗಿ ನೀನು ಹೋಗುವುದರಿಗೆ ನನ್ನ ತಿಳಿಸಬೇಕು. ಪಟ್ಟದ ರಾಜ ಹೇ ಮನೋರೇ, ಈ ಪೃಥ್ವಿಯಾದ ಪ್ರಖ್ಯಾತ ಬ್ರಹ್ಮದ ಮಾನದ ಪರಶುರಾಮನ ಕಲಿಸೂರ ಗಂಡು ಕಲಿಯನ್ನುವುದರಲ್ಲಿ ಗೆಲ್ಲುವುದೆಂದ ಆ ಬ್ರಾಹ್ಮಣ ಕುಂದಿಗಾರಗಳಿಲ್ಲ ಗಂಡನನ್ನು ಕಳಿಸಿಕೊಳ್ಳುವೆ. ಪಾಂಚಾಲಿಯ ಪುಸ್ತಕದ ಗಂಟನ್ನು ನೆತ್ತಿ ಮೇಲೆ ಕಳಿಸಿಕೊಳ್ಳುವೆ. ಹಾಗೂ ಹೋಗಲು ಸುಂದರಿ ಬಂದ ಸಾಪಡೆ ನಾನು ಹೋಗುವ ಬಯಲು ಸುಂದರಿ ಯಾತಕ್ಕೆ ಬೇಕು ಸುಂದರಿ? ಮುಂದೆ ತಿಳಿಸಿ ಹೋಗಬೇಕು. ಮುಂದೆ ತಿಳಿಸವಾದರೆ ಸುಂದರಿ ದತ್ತಾತ್ರಿ ಮಹಾನಿಗೆ ಹೇಳುವುದು ಸುಂದರಿ. ಸುಂದರಿ ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ.
ಖಚಿತವಾದ ರಥಕ್ಕೆ ಮುತ್ತಿನ ಕಾಸಗಳನ್ನಿಟ್ಟು ಚಿತ್ರ ತರಬಾದ ಅಶ್ವಗಳನ್ನು ಬಂಧಿಸಿ ಆ ದೂರದಿಂದ ಹೋಗುವ ಪಯಣದಲ್ಲಿಗೆ ಕಾಂತ ತಿಳಿಸಿ ಹೋಗುವ ಮತಿವಂತ ಮಾತಿನ ಹೊರಗಿನ ನಮ್ಮದ ಗಂಧ ಗೆಲ್ಲವನೆಂಬ ನುಡಿದವರ ನಾಡಿಗೆ ಅವನ ಮಾಂಸ ಖಂಡಗಳನ್ನು ಕೊಟ್ಟು ಹದ್ದು ಕಾಗಿ ಜೀವನ ಬೆಳೆಸುತ್ತಿದ್ದರೆ ಶ್ರೀಲೋಕದಲ್ಲೇ ಪ್ರಸಿದ್ಧಿ ಪಡೆಯಲ ಪರಶುರಾಮ ನಡಿನ ಕಾಲಕ್ಕೆ ಹೋಗುವಿನ ಸುಂದರಿ ತಂದರೆ ನಾವಿಬ್ಬರು ಹೇಳಿದ್ರು ಸಹ ನಮ್ಮ ಮಾತಿಗೆ ಬೆಲೆ ಇಲ್ಲವೇ? ಎಷ್ಟು ಮಾತ್ರಕ್ಕೆ ಬೆಲೆ ಇಲ್ಲ ಸುಂದರಿ. ಮತ್ತೆ ಇವಾಗ ಬೆಲೆ ಕೊಡ್ಬೇಕು ಅಂತ ಬೆಲೆ ಕೊಡುವ ಸುಂದರಿ ಹೋಗಿ ಬರುವೆಯಾ? ಸುಂದರಿ ಯಾರ ಜೊತೆಗೂಡಿ ಯುದ್ಧಕ್ಕೆ? ಆ ಪರಶುರಾಮ ನಡಿನ ಯುದ್ಧಕ್ಕೆ ಹೋಗೋಣ ಸುಂದರಿ. ಆತನು ಸಾಮಾನ್ಯ ದೇವನೆಂದು ತಿಳಿದುಕೊಂಡಿದ್ದಾನೆ. ಪೌರುಷ ನಿನ್ನಲ್ಲಿ ಅಲ್ಲ. ಎನ್ನ ಪೋಷಣ ಎನ್ನುವುದು ಅಂತ ಹೇಳಿದ ಸುಂದರಿ. ಎನ್ನ ಪೋಷಣ ತಿಳಿದಿಲ್ಲ ಸುಂದರಿ. ಆತ ನಿನ್ನ ಪೌರುಷ ಪರಶುರಾಮನ ತೋರಿಸಿದ ಸುಂದರಿ. ನೀನು ಯಾರು ಹೇಳು? ನಾನು ನಿನ್ನ ಗಂಡನ. ನನ್ನ ಸತಿ ಮಾಡಿ ಚೆನ್ನಾಗಿ ಸುಂದರಿ ಆತುರದಿಂದ ಎನ್ನ ನುಡಿಯನ್ನು ಕೇಳು ಬೇಗನೆ. ಅದೇನು ಚೆನ್ನಾಗಿ ಹೇಳು ಸುಂದರಿ.
ಕೇಳು. ಹೇಳು ಸುಂದರಿ. ಆ ಪರಶುರಾಮನ ಧಾರೆ ಎಂದು ತಿಳಿದುಕೊಂಡಿರುವೆ. ಅವನ ದಾನಾದರೇನು ಸುಂದರಿ? ಆತನೇ ಶ್ರೀಮನ್ ನಾರಾಯಣನು. ನಾನೇನು ಸಾಮಾನ್ಯದವನು ಸುಂದರಿ. ಕಾಂತ ಕಾಂತೆ ಎಲ್ಲ ನಲ್ಲೆ ಸಾಮಾನ್ಯದವನಲ್ಲ. ಅವನನ್ನು ಎದುರಾಕೊಂಡ್ರ ಗತಿ ಏನಾಗುತ್ತಿದೆ ಎಂದು ತಿಳಿದು ನೋಡು ಮೋಹನಂದ. ತರವಲ್ಲ ನಿನಗೆ ರಣರಂಗ. ಇನ್ನೊಂದು ರಾಮನ ಶ್ರೇಷ್ಠತ್ವವನ್ನು ಉಚ್ಚರಿಸಿದೆ. ನಾನು ಮಾಡಿದ ಪಂಥವನ್ನು ಬಿಡುವುದಿಲ್ಲ. ಬೆಂಕಿಯನ್ನಿಟ್ಟು ನೀನು ಹೋಗಕ್ಕೆ ನಾನೇ ಪಟ್ಟ ತಕ್ಷಣ ಸುಂದರಿ ಸುಂದರ ಚಂದ್ರವಂಶದ ರಾಜರಲ್ಲಿ ಕಳಿಸಿದ ಯೋಗೋಚಿತವಾಗಿ ಮಾತನಾಡುವ ಇದೇ ಸುಂದರಿ. ಅಡಿಯಲ್ಲಿ ಕಾಯ ಗಡ್ಡೆಗಳ ತಿಂದು ಆ ಬಡ ಬ್ರಾಹ್ಮಣ ಪುಣ್ಯ ಎಲ್ಲಗೆ ಈಡಾಗುವವರ ಸುಂದರ ಸುಂದರಿ ಆ ಪರಶುರಾಮನ ಕೂಡ ಯುದ್ಧಕ್ಕೆ ಸಾಧ್ಯವಾದ ಭೋಜನ ಸುಂದರಿ. ಸಾಮಾನ್ಯದವನಲ್ಲ. ನಾವೇನು ಸಾಮಾನ್ಯದವರು. ನೀನೆಂಥ ವೀರನಾದರೂ ಆ ಪರಶುರಾಮನ ಮುಂದೆ ನಿನ್ನ ಪೌರುಷವು ನಡೆಯುವುದಿಲ್ಲ. ಆ ಪರಶುರಾಮನ ಶಕ್ತಿ ನಿನಗೆ ಏನು ಬಗ್ಗೆ ಗೊತ್ತಿತ್ತು ಸುಂದರ. ಸುಂದರಿ ಆ ಪರಶುರಾಮನೇ ಮಹಾವಿಷ್ಣುವಾಗಿ ಈ ಭೂಲೋಕದಲ್ಲಿ ಜನ್ಮವನ್ನು ತಾಳಿರುವನು. ಇದು ನಿಮಗೆ ಯಾರು ಹೇಳಿದ್ರು ಸುಂದರಿ? ಕಾಂತ ಕಾಂತೆ ಇಲ್ಲೇ ಮಾತನಾಡುತ್ತಿರುವುದು. ತಿಳಿದು ಮಾತನಾಡಿರುವ ನನಗೆ ತಿಳಿಯುವ ಕಾರಣ ಯಾತಕ್ಕೆ ನ್ಯಾಯವದಲ್ಲ ಸುಂದರಿ? ನಿನ್ನ ಮೇಲೆ ಹಾಸ್ಯ ಇತ್ತು. ಪುತ್ರನೇ, ಹಾಗೆ ಸುಂದರಿ ನಿನ್ನ ಕೋಪವನ್ನು ಬಿಡುವಂತವನಾಗು ಬೇಗನೆ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ಸುಂದರಿ, ಬಾಲ್ಯದಲ್ಲಿ ಗುರುವಿನಿಂದ ವಿದ್ಯೆಯನ್ನು ಕಲಿಯಬೇಕು. ಯೌವನದ ಕಾಲದಲ್ಲಿ ಸತಿರನ್ನು ಕೂಡಿಕೊಂಡು ಸರಸ ಸಲ್ಲಾಪದಿಂದಿರಬೇಕು. ಮುಪ್ಪಿನ ಕಾಲದಲ್ಲಿ ಧ್ಯಾನವನ್ನು
ಇದು ನನಗೆ ತಿಳಿದಿಲ್ಲವ ಸುಂದರಿ. ಸುಂದರ ಸುಂದರಿ ತಿಳಿದುಕೊಂಡವರಾಗಿ ಈ ರೀತಿಯಾಗಿ ಹಠವನ್ನು ಮಾಡುತ್ತಾ ಯುದ್ಧಕ್ಕೆ ಹೋಗುತ್ತೀಯಾ? ಸಾಧ್ಯವಾಗಿ ಹೋಗುವುದು ಸುಂದರಿ. ಪ್ರಿಯ, ಏ, ಇದು ಸರ್ವರಿಗೆ ಅನುಕೂಲವಾದ ಪದ್ಧತಿಯು. ಸಮರದ ದಂಡೆಯನ್ನು ಬಿಟ್ಟು ನಮ್ಮ ಏಕಾಂತ ಮಂದಿರಕ್ಕೆ ಹೋಗಬೇಡಿ ಪ್ರಿಯ. ಮುಗಿವೆನೋ ನಾನಿನಿಗೆ ಕೈಯ. ಏನೋ ನಲ್ಲೇ ನಿನ್ನ ನಡೆ ನುಡಿಗಳು ನಾನು ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ. ಹಾ, ಚಂಡ ಪ್ರಚಂಡ ದಂಡ ವೈರಿಗಳ ಗಂಡ ಕಲಿಸುವ ಸಾವಿರದ ಮೊದಲೇ ಚಕ್ರ ವೀರ ಅರ್ಜುನ ಇಂದಿನ ದಿನ ಬರುವುದು ರಾಮನೊಡನೆ ಸಮರಕ್ಕೆ ಹೋಗುವುದು. ಜವಜರ ಹೌದೇ? ಜಮಧಾಗ್ನಿ ಕುಮಾರನ ಖಂಡವನ್ನು ಮುರಿದು ನಿಧವಾದ ಬಂಟನಾದರೆ ಹೌದೇ ಕಾಂತ? ಸುಂದರ ಖಾಲಿ ಭಟರ್ಥನಂ ತಡೆಯದಿರ ಸುಂದರ. ಸುಂದರಿ, ಅಲ್ಲಿ ಹೋಗು. ಕಾಂತೆ, ಸುಂದರ, ಸುಂದರ ಮತ್ತೆ ಆ ಮಾತನ್ನು ಕೇಳು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ. ಏತಕ್ಕೆ ಕೇಳುವುದಿಲ್ಲ? ಸೆಟೆಯ ಮಾತು ಕೇಳಿದರೆ ಓದ ಕನ್ನಡ ಜಯವಾಗುವುದಿಲ್ಲ ಸುಂದರಿ. ಕಾಂತ, ಕಾಂತೆ, ಹೇಳದಿದ್ದರೆ ಹಾಗೆ ಜಯವಾಗುವುದೇ? ಹೌದು ಸುಂದರಿ. ಕಾಂತ, ಕಾಂತೆ, ಮತ್ತೇಕೆ ನಮ್ಮನ್ನು ಕರೆಸಿರಿ ಇಲ್ಲಿಗೆ?
ರಾಮನಿಗೆ ಕೈಲಾಸವತಿನ ಬೆಂಬಲವಿರುವುದು ಪ್ರಿಯ. ಹೌದು ಸುಂದರಿ. ಹೌದು ಕಾಂತ. ಏ ಸುಂದರಿ, ಸುಂದರ ಪತಿಯ ಹಾದಳ ನೀನು ಪ್ರತಿಗೆ ಹಿತನುಡಿಗಳನ್ನು ಹಾಡಬಹುದು ಸುಂದರಿ. ಇನ್ನೇನು ಮಾತನಾಡಬೇಕು ಸುಂದರ? ಏ ಸುಂದರಿ, ನೀನು ಒಂದು ಹೆಣ್ಣು, ನೀನು ಒಂದು ಗಂಡು. ಇಲ್ಲಂದೇ ರಾಮ ಸುಂದರಿ. ಹೆಣ್ಣ ಬಗ್ಗೆ ನನ್ನ ಕಾಣದವರಿಗೆ ನಿನ್ನ ಬುದ್ಧಿಯಲ್ಲಿರುವುದು ಅನ್ನತ್ತಿವರೆಗಿರುವುದು ಸುಂದರಿ. ಕಾಂತ, ಕಾಂತಿ ಎಲ್ಲಿರುವುದು ಬುದ್ಧಿ? ಅನ್ನತ್ತಿವರೆಗಿರುವುದು ಸುಂದರಿ. ತಲೆಯಲ್ಲಿ ಮಿದುಳಲ್ಲಿರುವುದು ಬುದ್ಧಿ. ಏ ಸುಂದರಿ, ಕಾಂತ, ಸ್ತ್ರೀಯರಲ್ಲಿ ಆ ಬುದ್ಧಿ ಎಲ್ಲಿರುವುದು ಸುಂದರಿ? ಕಾಂತ, ಕಾಂತಿ ಬುದ್ಧಿ ಇಲ್ಲದಿದ್ದರೆ ನೀನು ಕಟ್ಟಿಕೊಳ್ಳುತ್ತಿದ್ದೆ. ಕಟ್ಟಿಕೊಂಡು ಆದ ಕಾರಣ ಹೇಳುವುದು ಸುಂದರಿ. ಕಾಂತ, ಮತ್ತೆ ಮಾತನ್ನು ಕೇಳು. ಸುಂದರಿ, ರಾಮನ ಎತ್ತಕ್ಕೆ ಹೋಗಬೇಡ. ಕಾಂತ, ಬಿಟ್ಟು ಬಿಡು ನಿನ್ನ ಇವತ್ತಿಗೆ. ಹಾಗೆ ಪಟವರ್ಧಿನಿಯಾದ ಪ್ರಾಣನಾಯಕೆ ಭಾರ್ಗವ ರಾಮನ ಹರಗಂಡವರ ಪಡೆದರೇನು ಪಾದಂ ಪಡೆದಾಕ್ಷಣ. ಏ ಸುಂದರಿ, ಅವನಿಗೆ ಅಭಯಾಸ್ತ್ರ ಕೊಟ್ಟ ಬಿಡವೆ ಶಂಕರದೆಯನ್ನ ಕೂಡ ಸಂಗ್ರಾಮಕ್ಕೆ ಬಂದರೆ ಅಂದರೆ ರಾಜದಾತ್ರಂಬಸ್ಮಗೈದ ಹೊರನಿಗೆ. ಏ ಸುಂದರಿ, ಪರಶುರಾಮನ ಕದನದಲ್ಲಿ ಪಂಚಾಂಗ ಹೇಳುವ ಪುಸ್ತಕದ ಗಂಟನ್ನು ನೆತ್ತಿ ಮೇಲೆ ಒರೆಸ. ಏ ಸುಂದರಿ, ಶಾಸ್ತ್ರಾತ್ರಿಗೆ ಕಳಿಸಿಬಿಡುವೆ. ಹೌದೇ ಏ ಸುಂದರಿ, ಸುಂದರ? ಆ ಬೂದಿ ಒಡಕನಾದ ಶಿವನ ಬಲೆಟ್ಟನೆ ಶಿವನೆಂದವರು ರಾಮನ ಕಣ್ಣು ಹಾಕುತ್ತದೆ. ಏ ಸುಂದರಿ, ದೇತ್ತ ಚಂದ ಕುಲತ್ತ ನನಗೆ ಈ ಜಗದಲ್ಲಿ ತಾನು ಸಾಧಿಲ್ಲವೆಂದ. ಏ ಸುಂದರಿ, ಕಾಂಬರೆ ನಿನಗೆ ಎಂಬ ಆತರ ನಿನಗೇತಕ್ಕೆ ಸುಂದರಿ, ಯುದ್ಧಕ್ಕೆ ಹೋಗಿ ಹಿಂತಿರುಗಿ ಬಂದರಂತ ಇಲ್ಲವಾಯಿತು ನಮ್ಮಿಬ್ಬರ ಗತಿ ಏನು? ಬಂದ ಮೇಲೆ ತೋರಿಸುವನು ಸುಂದರಿ. ಸುಂದರಿ, ಈ ಲೋಕದಲ್ಲಿ ಸತಿಯರ ಮಾತನ್ನು ಕೇಳಬೇಕು ಪ್ರಿಯ. ಸುಂದರಿ, ಸತಿಗಳ ಮಾತು ಕೇಳಿದರೆ ಏನಾಗುವುದನ್ನು ಹೇಳಿದರು ಸುಂದರಿ. ಏನಾಗುವುದು? ಓದ ಸುಂದರ, ಸುಂದರಿ, ಸತಿಯರ ಮಾತಿಗೆ ಬೆಲೆ ಕೊಡಬೇಕು. ಎಷ್ಟು ಮಾತ್ರಕ್ಕೆ ಕೊಡುವುದಿಲ್ಲ ಸುಂದರಿ. ಸತಿಯರ ಆದಳು ಪತಿ ಮಾತು ಧಿಕ್ಕಾರ ಮಾಡಬಾರ ಸುಂದರಿ. ಕಾಂತ, ನೀನಂತ ಸತಿಯರು ಸುಂದರಿ. ಪತಿಯರು ಸತಿಯರು ಒಂದೇ ರೀತಿಯಾಗಿ ನಡೆದರೆ ಮಾತ್ರ. ಸತಿಯರ ಮಾತು ಯಾತಕ್ಕೆ ಕೇಳಬಾರದು ಸುಂದರಿ. ಸತಿಯರ ಮಾತನ್ನ ನೀನು ಕೇಳಬೇಕಲ್ಲವೇ? ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ. ಏನೇನು ಕೇಳ? ಮಲ್ಲಾಡಳಿಕೆ ಮೈಸೂರಿಲ್ಲದೆ ಬೆರೆದರೆ ಕೆಂಪು ಪಗಲು ಸುಣ್ಣವು ಬೇಕು.
ರಾಜಕುಮಾರನ ಸಂಗಡ ಯುದ್ಧಕ್ಕೆ ಹೋಗಬೇಡ. ಯಾರು ಹೇಳಕ್ಕೆ ಸುಂದರಿ? ಹೌದು ಸುಂದರಿ. ಪ್ರಿಯಾ, ಪ್ರೇಮ್ ಆತನ ಕೂಡ ಯುದ್ಧಕ್ಕೆ ಹೋದರೆ ತತ್ಕಾರಣ ಹುಡಿಯಲ್ಲಿ ಬೆಂಕಿಯನ್ನು ಕಟ್ಟಿಕೊಂಡರೆ ಅದು ಸುಡುವುದೇ ಬಿಟ್ಟಿದೆ ಕಾಂತ. ನಿನಗೆ ಆ ಪರಶುರಾಮನ ತಂತ್ರ. ಹಾಯೇ ಸತ್ಯ ಎಂತ ನೀಚ ಮಾತುಗಳನ್ನು ಹದಕ್ಕೆ ಆಡದು. ಶ್ರೀಮನ್ನಾರಾಯಣ ಹೌದರ ಪುರುಷನಾದರೆ ಸೂರ ನರಕಾಸುರದ ಒಡೆದ ಎದುರಿಗೆ ನಿಂತ ಕಾದಾಡಲಾರದೆ ಅಂತ ಕರೆಯುತ್ತಾರೆ. ನರಕವನ್ನು ತಿಂದು ಮೋಸದಿಂದ ಕೊಲ್ಲಿದನಲ್ಲದೆ ಅವನ ನಿಜವಾದ ಪರಕ್ರಮ ಅಂತವನಲ್ಲ. ಸುಂದರಿ, ಈ ಧರಣಿಯಲ್ಲಿ ಯಕ್ಷ ಸಿದ್ಧ ಸಾಧ್ಯ ಮದ ಮದಿಯರ ಗಂಧರ್ವರ ಕಿನ್ನರಿಗೆ ಪುರುಷರು ಏಕಕಾಲದಲ್ಲಿ ಪ್ರತಿಭಟಿಸಿ ನಿಂತರೆ ಲಕ್ಷಕ್ಕೆ ತಾರಿಯರ ಜಯಿಸಿದ ವಿಕ್ರಮನ ನಾಮಾಂಕಿತನಿಗೆ ಅಲಜಿನ